ಬೆಂಗಳೂರಿನಲ್ಲಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆಯಾಗಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿಯಿಂದಲೇ ಬರ್ಬರ ಕೊಲೆಯಾಗಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿರುವ ನಿವಾಸದಲ್ಲಿ ಓಂ ಪ್ರಕಾಶ್ ಹತ್ಯೆಯಾಗಿದ್ದು ಚಾಕುವಿನಿಂದ ಇರಿದು ಕೊಲೆಗೈಯಲಾಗಿದೆ. ಕೊಲೆ ಬಳಿಕ ಪತ್ನಿ ಪಲ್ಲವಿಯೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ರಕ್ತದ ಮಡುವಿನಲ್ಲಿದ್ದ ಓಂ ಪ್ರಕಾಶ್ ಮೃತದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಆಸ್ಪತ್ರೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ಕೊಲೆಗೈದ ಬಳಿಕ ಪತ್ನಿ ಪಲ್ಲವಿ ಮತ್ತೋರ್ವ ನಿವೃತ್ತ DG ಅಂಡ್ IGP ಪತ್ನಿಗೆ ವಿಡಿಯೋ ಕರೆ ಮಾಡಿದ್ದಾರೆ. ಕರೆ ಮಾಡಿ ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್, ನಾನು ರಾಕ್ಷಸನನ್ನ ಮುಗಿಸಿದೀನಿ ಅಂತ ಹೇಳಿದ್ದಾರೆ. 3 ಮಹಡಿಯ ಇದೇ ಮನೆಯಲ್ಲಿ ಓಂ ಪ್ರಕಾಶ್ ಕುಟುಂಬ ವಾಸವಾಗಿತ್ತು. ಕೆಳಮಹಡಿಯಲ್ಲೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿದೆ. ಇನ್ನು ಮನೆಯಲ್ಲಿ ಪತ್ನಿ ಮಗಳು ಸೇರಿದಂತೆ ಸುಮಾರು 5-6 ಜನ ಇದ್ರು ಅನ್ನೋದು ಗೊತ್ತಾಗಿದೆ. 1981ರ ಬ್ಯಾಚ್ನ IPS ಅಧಿಕಾರಿ ಬಿಹಾರ ಮೂಲದ ಓಂ ಪ್ರಕಾಶ್ ಕರ್ನಾಟಕದಲ್ಲಿ ವಿವಿಧ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಓಂ ಪ್ರಕಾಶ್ ಬಿಹಾರ ಮೂಲದವರು. ಇವರ ಮಾವ ನಿವೃತ್ತ ನ್ಯಾಯಾಧೀಶರಾಗಿದ್ದರು. 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದ ಅವರು ರಾಜ್ಯದ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ASP ಆಗಿ ರಾಜ್ಯದಲ್ಲಿ ವೃತ್ತಿಯನ್ನ ಆರಂಭಿಸಿದ್ರು. ಬಳಿಕ ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರಿನಲ್ಲಿ SP ಆಗಿ ಸೇವೆ ಸಲ್ಲಿಸಿದ್ದಾರೆ. ಸ್ಟೇಟ್ ವಿಜಿಲೆನ್ಸ್ SP ಆಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರುವ ಓಂ ಪ್ರಕಾಶ್ ಅಗ್ನಿಶಾಮಕ ದಳದ DIG, CID IGP ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2015ರಲ್ಲಿ DG ಅಂಡ್ IGP ಆಗಿದ್ರು. ರಾಜ್ಯದ 38ನೇ DG ಅಂಡ್ IGP ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದರು. ಶುಕ್ರವಾರ ರಾತ್ರಿ ರಿಕ್ಕಿ ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ರು. ಆದ್ರೆ ಪರ್ಸ್ ಮರೆತು ಬಂದಿದ್ದೇನೆ ಅಂತ ವಾಪಸ್ ಮನೆಗೆ ಬಂದಿದ್ರು. ಕೆಲ ಸಮಯ ಕಳೆದು ಮತ್ತೆ ಬೆಂಗಳೂರಿಗೆ ತೆರಳುವ ವೇಳೆ ಈ ಅಟ್ಯಾಕ್ ನಡೆದಿದೆ. ಹೀಗಾಗಿ ಮೊದಲ ಬಾರಿಗೆ ಹೋಗುವಾಗ ನಡೆಯದ ಅಟ್ಯಾಕ್ ಎರಡನೇ ಸಲ ಹೋಗುವಾಗ ಆಗಿದ್ದು ಯಾಕೆ? ಪಕ್ಕಾ ಪ್ಲಾನ್ ಮಾಡಿ ಹತ್ಯೆ ಮಾಡೋದಕ್ಕೆ ಬಂದವರು ಸ್ಥಳದಲ್ಲೇ ಮೊಬೈಲ್ 7 ಗುಂಡುಗಳನ್ನ ಬಿಟ್ಟು ಹೋಗಿದ್ದು ಯಾಕೆ? ಮಾಜಿ ಡಾನ್ ಮಗ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದವರು ಕ್ಲೂ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಇನ್ನು ಫೈರಿಂಗ್ ನಡೆದ ಸ್ಥಳದಲ್ಲಿ ಸಂಪೂರ್ಣ ಕತ್ತಲಿತ್ತು. ಕತ್ತಲೆಯಲ್ಲಿ ಕಪ್ಪು ಕಾರ್ನ ಮೇಲೆ ಫೈರಿಂಗ್ ಮಾಡಿದವನು ಅದೆಂತಹ ಶಾರ್ಪ್ ಶೂಟರ್ ಇರಬಹುದು? ಪ್ರತಿನಿತ್ಯ ತಾನೇ ಕಾರ್ ಚಾಲನೆ ಮಾಡ್ತಾ ಇದ್ದ ರಿಕ್ಕಿ ಅವತ್ತು ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದು ಯಾಕೆ? ಫೈರಿಂಗ್ ನಡೆದ ದಿನ ಗ್ಯಾಂಗ್ ವಾರ್ ಏನಾದ್ರೂ ನಡೆದಿದ್ಯಾ? ಸ್ಥಳದಲ್ಲಿ ಎಲ್ಲೂ ಕೂಡ ಕರೆಂಟ್ ಹಾಗೂ CC ಕ್ಯಾಮೆರಾ ಇಲ್ಲದೆ ಇರೋದು ಸಹ ಅನುಮಾನ ಹುಟ್ಟುಹಾಕಿದೆ. ಆರೋಪಿ ರಾಕೇಶ್ ಮಲ್ಲಿ ಜೊತೆ ರಿಕ್ಕಿಗೆ ಲೇಔಟ್ ವಿಚಾರಕ್ಕೆ ವಿವಾದ ಹೊಂದಿದ್ರು. ಮುತ್ತಪ್ಪರೈ ಹಾಗೂ ರಾಕೇಶ್ ಮಲ್ಲಿ ಸೇರಿ ಮಂಗಳೂರಿನ BC ರೋಡ್ನಲ್ಲಿ ಲೇಔಟ್ ಮಾಡಿದ್ರು. ಆದ್ರೆ ಲೇಔಟ್ ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಇಬ್ಬರ ಮಧ್ಯೆ ಸಂಬಂಧ ಹಳಸಿತ್ತು. ಮತ್ತೋರ್ವ ಆರೋಪಿ ಮುತ್ತಪ್ಪರೈ 2ನೇ ಪತ್ನಿ ಅನುರಾಧ ಜೊತೆಗೆ ರಿಕ್ಕಿ ಆಸ್ತಿ ವಿವಾದ ಇತ್ತು. ಮುತ್ತಪ್ಪರೈ ರಿಕ್ಕಿ ರೈಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಿದ್ರಿಂದ ಅನುರಾಧಾಗೆ ಬೇಸರ ಇತ್ತು. ಆಸ್ತಿ ಭಾಗವಾಗಿದ್ದರೂ ಸಹ ಅನುರಾಧ ಒಪ್ಪಿರಲಿಲ್ಲ. ಮತ್ತೋರ್ವ ಆರೋಪಿ ನಿತೀಶ್ ಶೆಟ್ಟಿ, ಈತನ ಜೊತೆಗೆ ಮುತ್ತಪ್ಪರೈ ಅವರು ರಿಯಲ್ ಎಸ್ಟೇಟ್ ವ್ಯವಹಾರ ಇಟ್ಟುಕೊಂಡಿದ್ರು. ನಿತೀಶ್ ಲಾಸ್ ಆದಾಗ್ಲೂ ಮುತ್ತಪ್ಪರೈ ಹಣ ಕೇಳಿದ್ರಿಂದ ಮನಸ್ತಾಪ ಸೃಷ್ಟಿಯಾಗಿತ್ತು. ಇದು ಮಗ ರಿಕ್ಕಿ ರೈ ಕಾಲಕ್ಕೂ ಮುಂದುವರೆದಿತ್ತು. ಇನ್ನು 4ನೇ ಆರೋಪಿ ವೈದ್ಯನಾಥನ್ ಯಾರು? ಆತನಿಗೂ ರಿಕ್ಕಿಗೂ ಇದ್ದ ದ್ವೇಷ ಏನು ಎಂಬ ಮಾಹಿತಿ ಲಭ್ಯವಾಗಿಲ್ಲ. ರೌಡಿ ಶೀಟರ್ ಪತ್ನಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಶಂಕೆ ಹಿನ್ನೆಲೆ ಕಿರಣ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿರುವ ಪ್ರಕರಣ ನಡೆದಿದೆ. ಈ ಸಂಬಂಧ ರೌಡಿ ಶೀಟರ್ ಮಂಜೇಶ್ ಅಲಿಯಾಸ್ ಆವಲಹಳ್ಳಿ ಮಂಜ, ನೂತನ್, ದಿಲೀಪ್, ಚಂದ್ರಶೇಖರ್ನನ್ನ ತಲಗಟ್ಟ ಪೊಲೀಸರು ಬಂಧಿಸಿದ್ದಾರೆ. ಆವಲಹಳ್ಳಿ ಮಂಜನ ಮನೆಯಲ್ಲಿ ಕಿರಣ್ ಈ ಹಿಂದೆ ಕಾರು ಚಾಲಕನಾಗಿದ್ದ. ಕೊಲೆ ಕೇಸೊಂದರಲ್ಲಿ ಮಂಜ ಜೈಲು ಸೇರಿದ ಬಳಿಕ ಕಿರಣ್ ಸ್ವಂತ ಬಸ್ ಅನ್ನ ಖರೀದಿಸಿದ್ದ. ತನ್ನ ಪತ್ನಿ ಅಕೌಂಟ್ನಿಂದ ಕಿರಣ್ಗೆ ಹಣ ಕಳಿಸಿರೋದನ್ನ ಮಂಜ ನೋಡಿದ್ದ. ತನ್ನ ಪತ್ನಿ ಜೊತೆ ಕಿರಣ್ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅಂತ ಮಂಜನಿಗೆ ಅನುಮಾನವಿತ್ತು. ಜಾಮೀನು ಪಡೆದು ಹೊರಬಂದ ಬಳಿಕ ಕಿರಣ್ ಮೇಲೆ ಆವಲಹಳ್ಳಿ ಮಂಜ ಕಣ್ಣಿಟ್ಟಿದ್ದ. ಏಪ್ರಿಲ್ 9ರಂದು ತನ್ನ ಸಹಚರರ ಜೊತೆಗೆ ಸೇರಿ ಕಿರಣ್ ನನ್ನ ಕಿಡ್ನಾಪ್ ಮಾಡಿ ಗನ್ ಲಾಂಗ್ನಿಂದ ಹಲ್ಲೆ ನಡೆಸಿದ್ದ. ಮಾರನೇ ದಿನ ಬೆಳಗ್ಗೆವರೆಗೂ ಕಿರಣ್ ನನ್ನ ವಶದಲ್ಲಿ ಇರಿಸಿಕೊಂಡು ಬಳಿಕ ಮೊಬೈಲ್ ಕಿತ್ಕೊಂಡು ಬಿಟ್ಟು ಕಳುಹಿಸಿದ್ರು. ಈ ಬಗ್ಗೆ ಕಿರಣ್ ತಲಗಟ್ಟಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಧಾರವಾಡದ ಹುರಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಏಪ್ರಿಲ್ 16ರಂದು JSS ಕಾಲೇಜು ವಿದ್ಯಾರ್ಥಿ ನಂದನ್ ಏರಿ ಜನಿವಾರಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ನಂದನ್ ಜನಿವಾರ ತೆಗೆದು ಬ್ಯಾಗಿನಲ್ಲಿ ಇಡ್ತೀನಿ ಅಂತ ಕೇಳಿಕೊಂಡ್ರೂ ಸಿಬ್ಬಂದಿ ಬಿಟ್ಟಿಲ್ಲ. ಇದಕ್ಕೆ ಸಮಯ ಇಲ್ಲ ಅಂತ ಕತ್ತರಿಸಿ ಕೈಗೆ ಕೊಟ್ಟಿದ್ದಾರೆ. ಸಿಬ್ಬಂದಿ ವರ್ತನೆಯಿಂದ ಆಘಾತಕ್ಕೊಳಗಾಗಿರುವ ನಂದನ್ ಪರೀಕ್ಷೆಯನ್ನು ಸರಿಯಾಗಿ ಬರೀಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾನೆ.
ಸಿಇಟಿಗೆ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿರುವ ಸಿಬ್ಬಂದಿ ನಡೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಶರಿಯತ್ ಕಾನೂನಿನ ಸರ್ಕಾರ ಅಂತ ತಿವಿದಿದ್ದಾರೆ. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಶಿವದಾರಕ್ಕೆ, ಉಡ್ದಾರಕ್ಕೆ, ಜನಿವಾರಕ್ಕೆ, ತಾಲಿಗೆ, ಓಲೆಗೆ, ಬೊಟ್ಟಿಗೆ, ಕುಂಕುಮ ಇಟ್ಕೊಳಕ್ಕೆ, ಅರ್ಶಿನ ಇಟ್ಕೊಳಕ್ಕೆ, ಕಾಲುಂಗ್ರನ್ನು ಕಟ್ಟು ಇಲ್ಲ. ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ್ದ ಬೀದರ್ನ ಜನಿವಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಿಂದ ವಂಚಿತನಾದ ಶುಚಿವ್ರತ ಮನೆಗೆ ಸಚಿವರು ಭೇಟಿ ಕೊಟ್ಟು ಸಂತೈಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಬೀದರ್ನ ಓಲ್ಡ್ ಸಿಟಿಯಲ್ಲಿರುವ ಶುಚಿವ್ರತ ಕುಲಕರ್ಣಿ ಮನೆಗೆ ತೆರಳಿ ಧೈರ್ಯ ತುಂಬಿದ್ದಾರೆ. ವಿದ್ಯಾರ್ಥಿಗೆ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಚಿತ ಸೀಟ್ ಕೊಡಿಸೋದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿಯ ತಾಯಿ ಸಚಿವರ ತ್ವರಿತ ಸ್ಪಂದನೆ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಜಾಂಬಿಯಾದ ಕೆನ್ನೆತ್ ಕೌಂಟಾ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಭಾರತೀಯ ಮೂಲದ 27 ವರ್ಷದ ಯುವಕ 17 ಕೋಟಿ ನಗದು ಸಾಗಿಸಿ ಸಿಕ್ಕಿಬಿದ್ದಿದ್ದಾನೆ. ಕಸ್ಟಮ್ಸ್ ಅಧಿಕಾರಿಗಳು ನಗದಿನ ಜೊತೆಗೆ ಪ್ರಯಾಣಿಕನಿಂದ 4,27,16,000 ರೂಪಾಯಿ ಮೌಲ್ಯದ 7 ಚಿನ್ನದ ಗಟ್ಟಿಯನ್ನ ವಶಪಡಿಸಿಕೊಂಡಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಜಯಭೇರಿ ಬಾರಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ 6 ವಿಕೆಟ್ ಕಳೆದುಕೊಂಡು 157 ರನ್ ಗಳಿಸಿತು. ಈ ಟಾರ್ಗೆಟ್ ಬೆನ್ನತ್ತಿದ ಆರ್ಸಿಬಿ ಬಾಯ್ಸ್ 3 ವಿಕೆಟ್ ಕಳೆದುಕೊಂಡು 18.5 ಓವರ್ಗಳಲ್ಲಿ ಗುರಿ ಮುಟ್ಟಿದ್ರು. ಇದರ ಜೊತೆಗೆ ವಿರಾಟ್ ಕೊಹ್ಲಿ 73 ರನ್ ಸಿಡಿಸುವ ಮೂಲಕ 67ನೇ ಅರ್ಧಶತಕ ಪೂರೈಸಿದ್ರು. ಐಪಿಎಲ್ನಲ್ಲಿ ಅತಿ ಹೆಚ್ಚು 50 ಬಾರಿಸಿದ ದಾಖಲೆ ಬರೆದರು. ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಬರೋದಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಇದೇ ವರ್ಷ ನಡೆಸಿದ ಐಸಿಸಿ ಪುರುಷರ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗದ ಕಾರಣ ಪಾಕ್ ಕ್ರಿಕೆಟ್ ಮಂಡಳಿ ಸೇಡು ತೀರಿಸಲು ಈ ರೀತಿ ನಡೆದುಕೊಂಡಿದೆ. ಈ ಮೂಲಕ ಮಹಿಳಾ ತಂಡ ಹೈಬ್ರಿಡ್ ಮಾದರಿಯಲ್ಲೇ ಆಡಲಿದೆ.